ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇದು ಯುಗಾದಿ ಹಬ್ಬದ ವ್ಲಾಗು. ಹಬ್ಬದ ಹಿಂದಿನ ದಿವಸ ಇದು ನೈಟು 10:30 ಆಗಿತ್ತು. ನಮ್ಮ ಹಸ್ಬೆಂಡು ಕೆಲಸದಿಂದ ಬಂದು ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ತಂದಿದ್ರಲ್ಲ, ಅದರಲ್ಲಿ ತೋರಣ ಮಾಡಿಕೊಟ್ಬಿಡ್ತೀನಿ. ಬೆಳಗ್ಗೆ ಕೆಲಸ ಇದೆ, ಲೀವ್ ಇಲ್ಲ ಅಂತ ಹೇಳ್ಬಿಟ್ಟು ಮಾವಿನ ಸೊಪ್ಪಿನ ತೋರಣ ಮಾಡಿಕೊಡ್ತಾ ಇದ್ದಾರೆ. ಮೊದಲಿಗೆ ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಒಂದ್ಸರಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಬಾಗಿಲಿಗೆ ಟೈನೂರಿ ಇದ್ದರೆ ಟೈನೂರಿ ಅಥವಾ ಒಂದು ಗಟ್ಟಿಯ ದಾರ ಕಟ್ಕೊಂಡು ಈ ರೀತಿ ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿರೋ ಎಲೆನ ಒಂದೊಂದೇ ಎಲೆನ ತೊಗೊಂಡು ಜೋಡಿಸ್ಕೊಂಡು ಹೂವಿನ ಕಡ್ಡಿ ಪೊರ್ಕೆ ಇರುತ್ತಲ್ಲ, ಆ ಪೊರ್ಕೆ ಕಡ್ಡಿನ ತೊಗೊಂಡಾದ್ಮೇಲೆ ಆ ಪೊರ್ಕೆನಲ್ಲಿ ಕಡ್ಡಿ ಹಿಂದೆ ಭಾಗ ಬಂದು ಎತ್ತಿ ಗಟ್ಟಿಯಾಗಿರುತ್ತೆ. ಆ ಕಡ್ಡಿನ ನಾವು ಎಲೆನ ಎಷ್ಟು ಬೇಕೋ ಅಷ್ಟಕ್ಕೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಆ ಕಡ್ಡಿನ ಸಿಕ್ಸ್ಕೊಂಡು ಆ ಕಡ್ಡಿನ ಕಟ್ ಮಾಡಿಕೊಂಡ್ರೆ ತೋರಣ ರೆಡಿ ಆಗುತ್ತೆ. ಹಳೆ ಕಾಲದಿಂದನೂ ಇದೇ ರೀತಿ ತೋರಣ ಮಾಡ್ತಾಯಿದ್ದು. ಕಡ್ಡಿ ಸಿಗಲ್ಲ ಅನ್ನೋ ಕಾರಣಕ್ಕೆ ಇವಾಗ ಯಾರು ಹೂವಿನ ಕಡ್ಡಿ ಪೊರ್ಕೆ ಜಾಸ್ತಿ ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ಇವಾಗ ಎಲ್ಲರೂ ಸ್ಟ್ಯಾಪ್ಲರ್ ಪಿನ್ ಯೂಸ್ ಮಾಡ್ತಾರೆ. ಸ್ಟ್ಯಾಪ್ಲರ್ ಪಿನ್ನಿಂದ ಎಲೆನ ಫೋಲ್ಡ್ ಮಾಡಿಬಿಟ್ಟು ಸ್ಟ್ಯಾಪ್ಲರ್ ಪಿನ್ ತೊಗೊಂಡು ಸ್ಟ್ಯಾಪಲ್ ಮಾಡ್ಕೊಂಡು ಹೋದರೆ ತೋರಣ ರೆಡಿ ಆಗುತ್ತೆ. ಮನೆಯಲ್ಲಿ ಪೊರ್ಕೆ ಇದ್ದರೆ ಹೂವಿನ ಕಡ್ಡಿ ಪೊರ್ಕೆ, ಈ ರೀತಿ ಪೊರ್ಕೆ ಕಡ್ಡಿ ಅಥವಾ ತೆಂಗಿನ ಕಡ್ಡಿ ಪೊರ್ಕೆ ಇದ್ದರೆ ಅದರಿಂದನೂ ಸಹ ನಾವು ಕಡ್ಡಿ ಬೆಳೆಸ್ಕೊಂಡು ನಾವು ಹಳೆ ಕಾಲದಿಂದ ಯಾವ ರೀತಿ ತೋರಣ ಮಾಡ್ಕೋತೀವೋ ಆ ರೀತಿ ತೋರಣ ಮಾಡ್ಕೋಬೋದು. ಬಾಗಿಲಿಗೆ ತೋರಣ ಮಾಡಿದ್ದಾಯಿತು. ನೆಕ್ಸ್ಟ್ ಡೇ ಮಾರ್ನಿಂಗ್, ಇದು ಹಬ್ಬದ ದಿವಸ ಮಾರ್ನಿಂಗು. ಹಿಂದಿನ ದಿವಸನೇ ನಾನು ನೈಟು ಪಾತ್ರೆಗಳೆಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಹಬ್ಬಕ್ಕೆ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಮುಂಚೆ ಸ್ಟವ್ ಒಂದು ಸರಿ ತೇವದ ಬಟ್ಟೆ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಣ ಅಂತೇಳಿ ತೇವದ ಬಟ್ಟೆ ತೊಗೊಂಡು ಸ್ಟವ್ ಎಲ್ಲ ಒರೆಸ್ಕೊಂಡು ಕಿಚನ್ ಕೌಂಟರ್ ಟಾಪ್ ಒಂದು ಸರಿ ತೇವದ ಬಟ್ಟೆನಲ್ಲೆಲ್ಲ ಒರೆಸ್ಕೊಂಡು ನಾನಿಲ್ಲಿ ಬೇಳೆ ಬೇಯಕ್ಕೆ ಇಡ್ತಾಯಿದ್ದೀನಿ. ನನ್ನ ಮಗಳಿಗೆ ಕಾಲೇಜ್ ಲೀವ್ ಇರೋದ್ರಿಂದ ಅವಳು ಇನ್ನೂ ಮಲಗಿದ್ಲು, ಸ್ವಲ್ಪ ಲೇಟಾಗಿದೆ ಹೇಳ್ತೀನಿ ಅಂತ ಹೇಳಿ. ನಾವು ಯಾವಾಗಲೂ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ವಿ. ಊರಲ್ಲಿ ಎಲ್ಲರೂ ಕುಟುಂಬ ಎಲ್ಲರೂ ಸೇರಿ ಹಬ್ಬ ಸೆಲೆಬ್ರೇಟ್ ಮಾಡೋದೇ ಚೆಂದ. ಹಬ್ಬ ಆಗಿ ನೆಕ್ಸ್ಟ್ ದಿವಸ ನನ್ನ ಮಗಳಿಗೆ ಕಾಲೇಜ್ ಇರೋದ್ರಿಂದ ಊರಿಗೆ ಹೋಗೋಕ್ಕಾಗಲಿಲ್ಲ. ಯಾವಾಗ್ಲೂ ನಾವು ನಮ್ಮ ಅತ್ತೆ ಮನೆಗೆ ಅಥವಾ ನಮ್ಮ ಅಮ್ಮ ಮನೆಗೆ ಯುಗಾದಿ ಹಬ್ಬಕ್ಕಾಗಲಿ ದೀಪಾವಳಿ ಹಬ್ಬಕ್ಕಾಗಲಿ ಊರಿಗೆ ಹೋಗಿ ಹಬ್ಬನ ಊರಲ್ಲಿ ಅವ್ರ ಜೊತೆ ಎಲ್ಲರೂ ಫ್ಯಾಮಿಲಿ ಸೇರಿ ಸೆಲೆಬ್ರೇಟ್ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಮನೆಯಲ್ಲಿ ಈ ರೀತಿ ನಾವೇ ಮಾಡ್ಕೋಬೇಕು, ಒಬ್ಬೊಬ್ಬರೇ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಒಂಥರ ಬೇಜಾರಾಗ್ತಾ ಇರುತ್ತೆ. ನಾವು ಯಾವಾಗಲೂ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ವಿ. ಅಲ್ಲಿ ನಮ್ಮ ಅತ್ತೆ ಹರಳೆಣ್ಣೆ ಎಲ್ಲ ತಲೆಗೆ ಎಣ್ಣೆ ಇಟ್ಟು ಸೊಸೆಗಳಿಗೆ ಮಕ್ಕಳಿಗೆಲ್ಲ ಎಣ್ಣೆ ಇಟ್ಟು ಹಳ್ಳಿನಲ್ಲಿ ಬಿಸಿಲು ಕಾಯಿಸ್ಬಿಟ್ಟು ಸ್ವಲ್ಪ ಹೊತ್ತು ಸ್ನಾನ ಮಾಡಿ ಅಲ್ಲಿ ಊರಲ್ಲಿ ಎಲ್ಲರೂ ಸೇರಿ ಒಂದು 20-25 ಜನ ಹಬ್ಬ ಸೆಲೆಬ್ರೇಟ್ ಮಾಡೋದೇ ಚೆಂದ. ಎಲ್ಲರೂ ತುಂಬಕ್ಕೂ ಫ್ಯಾಮಿಲಿನಲ್ಲಿ ನಮ್ಮ ಅತ್ತೆ ಮನೆಗೆ ಹೋದ್ರೆ ಅಲ್ಲಿ ಎಲ್ಲರೂ ಸೇರಿ ಒಬ್ಬೊಬ್ಬರು ನನ್ನ ಕೆಲಸನ ಡಿವೈಡ್ ಮಾಡಿಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅಡುಗೆನಲ್ಲೂ ಅಷ್ಟೇ, ಒಬ್ಬರು ತರಕಾರಿ ಕಟ್ ಮಾಡೋದಾಗಲಿ, ಒಬ್ಬರು ಅಡುಗೆ ಮಾಡೋದಾಗಲಿ, ಹೋಳಿಗೆ ಒಬ್ಬರು ಮಾಡೋದು, ಈ ರೀತಿ ಮಾಡ್ತಾಯಿದ್ವಲ್ಲ. ನಾವೆಲ್ಲ ಸೇರಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಚೆನ್ನಾಗಿ ಮಾತುಗಳು ಹೇಳ್ಕೊಂಡು ನಗ್ನಗ್ತಾ ಜೋಕ್ಸ್ ಮಾಡಿಕೊಂಡು ಎಲ್ಲರೂ ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಊರಲ್ಲಿ. ಹಳ್ಳಿನಲ್ಲಾದರೆ ಇಲ್ಲಿ ನಾವು ಒಬ್ಬೊಬ್ಬರೇ ಮಾಡ್ಕೋಬೇಕು ಅಂದರೆ ಒಂಥರ ಬೇಜಾರಾಗ್ತಾ ಇರುತ್ತೆ ಮನಸ್ಸಿಗೆ. ನನಗೆ, ನನ್ನ ಮಗಳಿಗೆ, ನಮ್ಮ ಹಸ್ಬೆಂಡ್ಗೆ ಎಲ್ಲರಿಗೂ ಬೇಜಾರಾಗ್ತಾಯಿತ್ತು. ಊರಿಗೆ ಹೋಗಲಿಲ್ಲ, ಮನೆಯಲ್ಲೇ ಹಬ್ಬ ಮಾಡಬೇಕು ಅಂತ. ಲಾಸ್ಟ್ ಟೈಮು ಅಷ್ಟೇ ನಾವು ಹೋಗೋಕ್ಕಾಗಲಿಲ್ಲ, ಗಣೇಶ ಹಬ್ಬಕ್ಕೂ ಊರಿಗೆ ಹೋಗೋಕ್ಕಾಗಲಿಲ್ಲ. ಈ ಸರಿನೂ ಯುಗಾದಿ ಹಬ್ಬಕ್ಕೆ ನಾವು ಊರಿಗೆ ಹೋಗೋಕ್ಕಾಗಲಿಲ್ಲ. ಬೇಳೆ ಬೇಯಕ್ಕಿಟ್ಟು ನಾನಿಲ್ಲಿ ಆ ಮೈದಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ನಾನು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೆ. ಅದಕ್ಕೆ ನಾನಿಲ್ಲಿ 1/4 ಕಪ್ಪಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ನೀರನ್ನ ಒಂದೇ ಸಲ ಹಾಕ್ಕೋಬಾರ್ದು, ಸ್ವಲ್ಪನೇ ನೀರನ್ನು ಹಾಕಿ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ರೆ ನಮಗೆ ಹೋಳಿಗೆ ಮಾಡಬೇಕಾದ್ರೆ ಎಲ್ಲ ಒಡೆದೋಗ್ಬಿಡುತ್ತೆ, ಹೋಳಿಗೆ ಸರಿಯಾಗಿ ಬರೋಲ್ಲ. ಈ ರೀತಿ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಕೈಗೆ ಸ್ವಲ್ಪ ಅಂಟ್ತಾ ಇರಬೇಕು ಮೈದಾ ಹಿಟ್ಟು, ಆ ರೀತಿ ಕಲಿಸ್ಕೋಬೇಕು. ಆಗ ಹೋಳಿಗೆ ಚೆನ್ನಾಗಿ ಬರುತ್ತೆ. ಮೈದಾ ಹಿಟ್ಟನ್ನು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಂಡು 1-2 ನಿಮಿಷ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೈದಾ ಹಿಟ್ಟನ್ನ 2-3 ಅವರು ನೆನೆಸಿಟ್ಬಿಟ್ರೆ ಚೆನ್ನಾಗಿ ನಾವು ಹೋಳಿಗೆ ಮಾಡಿದಾಗ ಮೈದಾ ನಾರು ಥರ ಬರುತ್ತೆ. ಆಗ ಹೋಳಿಗೆ ಮಾಡಿದ್ರೆ ಸಾಫ್ಟಾಗಿ ಆಗುತ್ತೆ. ನಾವು ಮೈದಾ ಹಿಟ್ಟನ್ನು ಎಳೆದಾಗ ಅದು ಕಟ್ಟಾಗಬಾರ್ದು, ಆ ರೀತಿ ನಾರು ಬರಬೇಕು. ಆಗ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಕೆಲವು ಮೈದಾ ಹಿಟ್ಟಾದರೆ ಒಂದು 1/2 ಅವರ್ ನೆನೆಸಿಟ್ರೆ ಸಾಕು, ಹೋಳಿಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮೈದಾ ಹಿಟ್ಟು ಚೆನ್ನಾಗಿದ್ದರೆ, ಮೈದಾ ಹಿಟ್ಟು ಲೂಸ್ ತಂದರೂ ಅಷ್ಟೇ, ಅದು ಕೆಲವು ಸಲ ಪ್ಯಾಕೆಟ್ ತಂದರೂ ಅಷ್ಟೇ, ನಾವು ಮೈದಾ ಹಿಟ್ಟು ಚೆನ್ನಾಗಿಲ್ಲ ಅಂದರೆ ಎಷ್ಟು ಅವರ್ ನೆನೆಸಿಟ್ಟು ಸಹ ನಾವು ಹೋಳಿಗೆ ಮಾಡಿದ್ರೆ ಅದೆಲ್ಲ ಕಟ್ಟಾಗ್ತಾ ಇರುತ್ತೆ, ಚೆನ್ನಾಗಿ ಬರಲ್ಲ. ಕೆಲವು ಮೈದಾ ಹಿಟ್ಟಲ್ಲಿ ತುಂಬ ಚೆನ್ನಾಗಾಗುತ್ತೆ ಹೋಳಿಗೆ. ಮೈದಾ ಹಿಟ್ಟನ್ನು ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಲಾಸ್ಟಲ್ಲಿ ಚೆನ್ನಾಗಿ 1-2 ನಿಮಿಷ ನಾದ್ಕೋತಾ ಇದ್ದೀನಿ. ನಾದ್ಕೊಂಡಿದ್ದಾದಮೇಲೆ ಮೈದಾ ಹಿಟ್ಟು ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನಿಲ್ಲಿ 2-3 ಅವರ್ ನೆನೆಸಿಡ್ತಾ ಇದ್ದೀನಿ. ನಾವು ಫಸ್ಟೆಲ್ಲ ಹೋಳಿಗೆ ಮಾಡಬೇಕಾದ್ರೆ ನಮ್ಮ ಮನೆಗಳೆಲ್ಲ, ನಮ್ಮ ಅಮ್ಮ ಅವರೆಲ್ಲ ನೈಟೇ ಮೈದಾ ಹಿಟ್ಟನ್ನ ಕಲಸಿಟ್ಬಿಡ್ತಾಯಿದ್ರು. ಬೆಳಗ್ಗೆ 3 ಗಂಟೆಗೆಲ್ಲ ಹೋಳಿಗೆ ಮಾಡಿಬಿಡ್ತಾಯಿದ್ರು. ಹಬ್ಬದ ದಿವಸ, ಯುಗಾದಿ ಹಬ್ಬದ ದಿವಸ 6 ಗಂಟೆ ಆಗಸ್ಟಲ್ಲಿ ನಮ್ಮ ಮನೆಗಳಲ್ಲೆಲ್ಲ ಹೋಳಿಗೆ ರೆಡಿ ಇರ್ತಾಯಿತ್ತು. ಬೆಳಗ್ಗೆನೇ ಪೂಜೆ ಮಾಡಿಬಿಡ್ತಾಯಿದ್ರು ಹೋಳಿಗೆ ಮಾಡಿ. ನೈಟೆಲ್ಲ ನಿದ್ದೆನೇ ಮಾಡ್ತಾ ಇರಲಿಲ್ಲ. ಆವಾಗಲೆಲ್ಲ ನಾವು ಚಿಕ್ಕವರಾಗಿರ್ಬೇಕಾದ್ರೆ ನಮ್ಮಮ್ಮ, ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಹಾಗೇ ಹೋಳಿಗೆ ಎಲ್ಲ ನೈಟೇ ಮಾಡಿಟ್ಬಿಡ್ತಾಯಿದ್ರು.
ಇದ್ರು. ಬೇಳೆ ಬೇಯಕ್ಕೆ ಇಟ್ಟಿದ್ನಲ್ಲ, ಬೇಳೆ ಬೆಂದಿದೆಯಾ ಅಂತ ಚೆಕ್ ಮಾಡಿದೆ. ಬೇಳೆ ಬೆಂದಿತ್ತು. ಬೇಳೆ ಬೆಂದಾದ್ಮೇಲೆ ಆ ನೀರನ್ನೆಲ್ಲ ತೆಗೆದು ಒಂದು ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ. ಈ ರೀತಿ ಬೇಳೆನ ಫಿಲ್ಟ್ರ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಅದೇ ಬೇಳೆನೇ ಬಟ್ಲಿಗೆ ಹಾಕ್ಕೊಂಡು ನಾನಿಲ್ಲಿ ಬೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಆ ಬೆಲ್ಲದ ಪೌಡ್ರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಬೇಳೆ ನೀರಿರುತ್ತಲ್ಲ, ಅದಕ್ಕೆ ಫಸ್ಟೇ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ನೆನೆಸಿಟ್ಕೊಂಬಿಟ್ರೆ ರಸಮ್ ಮಾಡಬೇಕಾದ್ರೆ ಆ ಹುಣಸೆ ಹಣ್ಣು ಚೆನ್ನಾಗಿ ನೆಂದಿರುತ್ತೆ. ಅದನ್ನು ತೆಗೆದು ನಾವು ರಸಮ್ಗೆ ಹಾಕ್ಕೊಂಡು ರಸಮ್ಗೆ ರುಬ್ಕೋಬೋದು. ಬೇಳೆ ಬಿಸಿ ಇರುವಾಗಲೇ ನಾವು ಬೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮೊದಲೆಲ್ಲ ನಾವು ಬೆಲ್ಲನ ಈ ರೀತಿ ಬೇಳೆಗೆ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಮಿಕ್ಸಿ ಅಥವಾ ಒಳ್ಕಲ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ವಿ. ಬೇಳೆ ತುಂಬ ಹಾರಿಬಿಟ್ರೆ ಏನಾಗುತ್ತೆ ಅಂದರೆ ಅದು ರುಬ್ಬೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಬಿಸಿ ಇರಬೇಕಾದ್ರೇ ರುಬ್ಕೊಂಬಿಡಬೇಕು. ಸ್ವಲ್ಪ ಬಿಸಿ ಆದರೂ ಇರಬೇಕು ಬೇಳೆ ಜೊತೆ ಬೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಸ್ಟವ್ ಹಚ್ಕೊಂಡು ಒಂದು 5 ನಿಮಿಷ ಬೆಲ್ಲ ಎಲ್ಲ ಕರಗಿ ಬೇಳೆನ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 5 ನಿಮಿಷ ಬೆಲ್ಲ ಕರಗಿದಾದ್ಮೇಲೆ ಈ ರೀತಿ ಕುದಿಸ್ಕೊಂಡು ತುಂಬ ಗಟ್ಟಿನೂ ಆಗಬಾರ್ದು. ಈ ರೀತಿ ಸ್ವಲ್ಪ ಬೆಲ್ಲದ ಪಾಕ ಇರಬೇಕು. ಆವಾಗಲೇ ನಾವು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಆದ್ರೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೋಬೋದು, ಅಥವಾ ಗ್ರೈಂಡ್ರ್ ಇದ್ದರೆ ಗ್ರೈಂಡ್ರಲ್ಲಿ ಹಾಕಿ ರುಬ್ಕೊಂಡ್ರೆ ಬೇಗನೂ ಸಹ ಆಗುತ್ತೆ. ನಾನು ಇಲ್ಲಿ ಬೇಳೆನ ಚೆನ್ನಾಗಿ ನುಣ್ಣಕ್ಕೆ ಬೇಯಿಸ್ಕೋಬೇಕು. ಈ ರೀತಿ ಜರಡಿನಲ್ಲಿ ಹೂರಣ ಮಾಡ್ಕೋಬೇಕು. ಅಂದರೆ ಈ ರೀತಿ ನಾವು ಫಿಲ್ಟ್ರ್ ಮಾಡ್ಕೋತೀವಲ್ಲ, ಜರಡಿ ಇರುತ್ತಲ್ಲ, ಅದನ್ನು ತೊಗೊಂಡು ನಾವು ಬೇಳೆ ನುಣ್ಣಕ್ಕೆ ಬೆಂದಿದ್ರೆ ಬೇಗ ಹೂರಣ ಮಾಡ್ಕೊಂಬಿಡ್ಬೋದು. ಈ ರೀತಿ ಒಂದು ಅಗಲವಾದ ಬಟ್ಲು ಅಥವಾ ಚಂಬು ತೊಗೊಂಡು ಒಂದು ಬಟ್ಲೊಳಗಡೆ ಆ ಜರಡಿನ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೋತಾ ಬರಬೇಕು. ಬೇಳೆ ನುಣ್ಣಕ್ಕೆ ಬೆಂದಿದ್ರೆ ಬೇಗ ಹೂರಣ ಆಗಿಬಿಡುತ್ತೆ. ಸ್ವಲ್ಪ ಒಂದು ಬೇಳೆ ಬೆಂದಿದ್ದು ಒಂದು ಬೇಳೆ ಬೆಂದಿಲ್ಲ ಅಂದರೆ ಹೂರಣ ಮಾಡೋದು ಕಷ್ಟ ಆಗುತ್ತೆ. ನಾವಿಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು. ನಾನಿಲ್ಲಿ ಈ ಜರಡಿನಲ್ಲೇ ಹೂರಣ ಮಾಡಿಕೊಂಡೆ. ಹೂರಣನ ಈ ರೀತಿ ಚಂಬೆಯಿಂದ ತೊಗೊಂಡು ಪ್ರೆಸ್ ಮಾಡಿ ಹೂರಣ ರೆಡಿ ಮಾಡಿಕೊಂಡೆ. ಹೂರಣ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಬೇಳೆ ಗಟ್ಟಿ ಆಗಿಬಿಟ್ಟಿತ್ತು. ಅದನ್ನ ರುಬ್ಬಕ್ಕೆ ಕಷ್ಟ ಆಯಿತು. ರುಬ್ಬಕ್ಕೆ ಕಷ್ಟ ಆದಾಗ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಒಂದು ಸ್ವಲ್ಪ ಬೇಳೆ ಜೊತೆ ಹಾಕಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಟ್ಟೆ. ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡಿದ್ದಾದಮೇಲೆ ನೋಡಿ ಹೂರಣ ರೆಡಿ ಆಗಿದೆ. ನಾ ಏಲಕ್ಕಿನ ರುಬ್ಕೊಳ್ಳುವಾಗ ಹಾಕ್ಕೊಂಡಿದ್ದೆ. ಮತ್ತು ನಾವು ಬೇಳೆ ಬೇಯಬೇಕಾದ್ರೂ ಏಲಕ್ಕಿನೆಲ್ಲ ಸುಲಿದು ಬೀಜನ ಹಾಕ್ಕೊಂಡಿಟ್ರೆ ರುಬ್ಬೋದುವಾಗ ನುಣ್ಣಕ್ಕೆ ಆಗಿಬಿಡತ್ತೆ. ಬೇಳೆ ಹೂರಣ ರೆಡಿ ಆದಮೇಲೆ ಅದಕ್ಕೆ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಕೊಬ್ಬರಿ ತುರಿದಿಟ್ಕೊಂಡಿದ್ದಾದಮೇಲೆ ರಸಮ್ಗೆ ಅಂತ ನಾನಿಲ್ಲಿ ಬಾಣಲಿ ಇಟ್ಕೊಂಡು ಅದಕ್ಕೆ 1 ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು ಚಿಕ್ಕ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆಯೇ ನಾವು ಹೋಳಿಗೆ ರಸಮ್ನ ಮಾಡ್ಕೋಬೋದು. ಬೆಳ್ಳುಳ್ಳಿ ಹಾಕ್ಕೊಂಡಾದ್ಮೇಲೆ ಒಣಮೆಣ್ಸಿನ್ಕಾಯಿ ಒಂದು 7ರಿಂದ 8 ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡಾದ್ಮೇಲೆ ಕಲರ್ಗೆ ಬೇಕಾದ್ರೆ ನಾವು ಅದ್ರ ಜೊತೆಗೆ ಒಂದು 2ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋಬೋದು. 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ. ಮತ್ತು ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೋಬೇಕು. ಮೆಂತ್ಯ ಹಾಕೋದ್ರಿಂದ ರಸಮ್ ಟೇಸ್ಟು ಚೆನ್ನಾಗಿರುತ್ತೆ. ತುಂಬ ಮೆಂತ್ಯ ಹಾಕಬಾರ್ದು, ಕಹಿ ಆಗಿಬಿಡುತ್ತೆ. ಒಂದು 1/4 ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಂಡ್ರೆ ಸಾಕು. ಈರುಳ್ಳಿ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ಸಹ ನಾವು ಒಬ್ಬಟ್ಟು ರಸಮ್ನ ಮಾಡ್ಕೋಬೋದು. ಹಸಿ ಕರಿಬೇವಿನ ಸೊಪ್ಪಿದ್ರೆ ಒಂದು ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಒಂದು 4ರಿಂದ 5 ಎಲೆ ಹಾಕ್ಕೊಂಡು ಇಷ್ಟನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ನಾನಿಲ್ಲಿ 1 ಟೊಮ್ಯಾಟೊ ಹಾಕ್ಕೋತಾ ಇದ್ದೀನಿ. ಟೊಮ್ಯಾಟೊನೂ ಸಹ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು. ನಾವು ಹುಣಸೆ ಹಣ್ಣು ಇಡೋದ್ರಿಂದ ಹುಣಸೆ ಹಣ್ಣಿಟ್ಟು ಹಾಗೇನೂ ರಸಮ್ನ ಮಾಡ್ಕೋಬೋದು. ಇಷ್ಟನ್ನು ಹುರ್ಕೊಂಡಾದ್ಮೇಲೆ ತಣ್ಣಕ್ಕಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೋಬೇಕು. ನಾನಿಲ್ಲೊಂದು 1/4 ಚಿಪ್ಪಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಮತ್ತು ನಾವು ಬೇಳೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಒಬ್ಬಟ್ಟಿಗೆ ಅಂತ, ಆ ಬೇಳೆ ಇದ್ದರೆ ಬೇಳೆ ಹಾಕ್ಕೋಬೇಕು. ನಾನು ಬೇಳೆ ಇಡೋದು ಮರ್ತೋಗ್ಬಿಟ್ಟೆ, ಅದಕ್ಕೆ ನಾನು ಸ್ವಲ್ಪ ಹೂರಣ ಹಾಕ್ಕೊಂಡಿದ್ದೀನಿ. ರುಬ್ಬಿಟ್ಕೊಂಡಿರೋ ಹೋಳಿಗೆ ಹೂರಣ ಒಂದು ಸ್ವಲ್ಪ ಹಾಕ್ಕೊಂಡು ಇಷ್ಟನ್ನು ನುಣ್ಣಕ್ಕೆ ರುಬ್ಕೋತಾ ಇದ್ದೀನಿ. ರುಬ್ಕೊಂಡಿದ್ದಾದಮೇಲೆ ಒಂದು ರೌಂಡ್ ಹಾಕ್ಕೊಂಡು ಅದ್ರ ಜೊತೆಗೆ ನೆನೆಸಿಟ್ಕೊಂಡಿದ್ದಿಲ್ಲ ಹುಣಸೆ ಹಣ್ಣು, ಆ ಹುಣಸೆ ಹಣ್ಣನ್ನು ಹಾಕಿ ರುಬ್ಕೊಂಡಿದ್ದಾಯಿತು. ರುಬ್ಕೊಂಡಿದ್ದಾದಮೇಲೆ ನಾವು ಬೇಳೆ ಕಟ್ಟಿರುತ್ತಲ್ಲ, ಆ ಕಟ್ಟಿಗೆ ಆ ನೀರಿಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ರುಬ್ಬಿಟ್ಕೊಂಡಿರೋ ಖಾರ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ನಾವು ಕಾಯಿಸುವಾಗ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಒಬ್ಬಟ್ಟು ರಸಮ್ದು. ಬೆಲ್ಲ ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಕೋಬೋದು. ನಾವು ಹೂರಣ ಹಾಕಿರೋದ್ರಿಂದ ಅದರಲ್ಲಿ ನಾವು ಆಲ್ರೆಡಿ ರುಬ್ಬುವಾಗ ಬೆಲ್ಲ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ, ಬೆಲ್ಲ ಹಾಕೋ ಅವಶ್ಯಕತೆ ಇರಲ್ಲ ಹೂರಣ ಹಾಕೋದ್ರಿಂದ. ಬೇಳೆ ಹಾಕ್ಕೊಂಡ್ರೆ ನಾವು ಒಂದು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ರಸಮ್ನ ಕಾಯಿಸ್ಕೋಬೇಕಾಗುತ್ತೆ. ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರಿನ ರಸಮ್ಗೆ ಸೇರಿಸ್ಕೋಬೋದು. ನಾವು ಇದಕ್ಕೆ ಬೇಳೆ ಹಾಕಿ ರುಬ್ಕೊಂಡಿರ್ತೀವಲ್ಲ, ಗಟ್ಟಿ ಆಗಿಬಿಡುತ್ತೆ. ನೋಡಿಕೊಂಡು ನೀರು ಹಾಕ್ಕೋಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಗಟ್ಟಿ ಆಯಿತು ಅನಿಸುತ್ತೆ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಾಯಕ್ಕೆ ಇಡ್ತಾಯಿದ್ದೀನಿ. ಕಾಯಿಸ್ಕೊಳ್ಳುವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಒಂದು 5 ನಿಮಿಷ ಒಬ್ಬಟ್ಟು ರಸಮ್ನ ಕಾಯಿಸ್ಕೊಂಡ್ರೆ ಸಾಕು, ಒಬ್ಬಟ್ಟಿನ ರಸ ರೆಡಿ ಆಗುತ್ತೆ. ಹೋಳಿಗೆಗೆ ನಾನಿಲ್ಲಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಅದಕ್ಕೆ ಒಂದು 2 ಏಲಕ್ಕಿ ಹಾಕಿ
ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿನ ನಾವು ತುರ್ಕೊಳ್ಳೋದಕ್ಕೆ ಹೋದರೆ ಟೈಮ್ ಜಾಸ್ತಿ ತೊಗೊಳುತ್ತೆ ಅಂತೇಳಿ ನಾನು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ತುರಿದೆ, ಆಮೇಲೆ ಟೈಮ್ ಆಗುತ್ತೆ ಅಂತ ಹೇಳಿ ಈ ರೀತಿ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಕಲ್ಲಲ್ಲಿ ಚಚ್ಕೋಬೋದು ಅಥವಾ ಪೀಸಸ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ಬೇಗ ನುಣ್ಣಕ್ಕಾಗ್ಬಿಡುತ್ತೆ ಕೊಬ್ಬರಿ ತುರಿ. ಸೆಕೆಂಡ್ಸಲ್ಲಿ ನಾವು ಕೊಬ್ಬರಿ ತುರಿನ ಮಾಡ್ಕೋಬೋದು. ಕೊಬ್ಬರಿನ ಈ ರೀತಿ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಆ ಕೊಬ್ಬರಿ ತುರಿನ ಹೂರ್ಣಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಹೂರ್ಣ ಉಂಡೆಗಳನ್ನ ಮಾಡಿಟ್ಕೋತಾ ಇದ್ದೀನಿ. ನೋಡಿ, ಒಬ್ಬಟ್ಟು ರಸಮನ್ನು ಒಂದು 5 ನಿಮಿಷ ಕಾಯಿಸ್ಕೊಂಡಿದ್ದಾಯಿತು. ಇದಕ್ಕೆ ಲಾಸ್ಟಲ್ಲಿ ನಾವು ಒಗ್ಗರಣೆ ಹಾಕ್ಕೊಂಡ್ರೆ ಒಬ್ಬಟ್ಟು ರಸಮ್ ರೆಡಿ ಆಗುತ್ತೆ. ಈ ರೀತಿ ರುಬ್ಕೊಂಡಾದರೂ ರಸಮ್ನ ಮಾಡ್ತಾರೆ. ಕೆಲವರು ನೀರನ್ನು ಇಟ್ಕೊಂಡು ಅದಕ್ಕೇ ನಾವು ಜೀರಿಗೆ ರಸಮ್ ಮಾಡ್ಕೊಳ್ಳಲ್ವ, ಅದೇ ರೀತಿ ಒಗ್ಗರಣೆ ಹಾಕಿ ರಸಮ್ನ ಮಾಡ್ಕೋತಾರೆ. ಒಬ್ಬೊಬ್ಬರು ಒಂದೊಂದು ಥರ ಒಬ್ಬಟ್ಟು ರಸಮ್ನ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಈ ರೀತಿ ರುಬ್ಬಿಟ್ಟು ರಸಮ್ ಮಾಡ್ಕೋತೀವಿ. ರಸಮ್ ರೆಡಿ ಆಯಿತು. ಹೋಳ್ಗೆಗೆ ಹೂರ್ಣನೂ ರೆಡಿ ಮಾಡಿಟ್ಟಾಯಿತು. ನನ್ನ ಮಗಳೇ ಇದ್ದಿದ್ಲು, ಅವಳಿಗೆ ಎಣ್ಣೆ ಇಡೋಣ ಅಂತ ಹೇಳಿ ನಾನು ಹಬ್ಬದ ದಿವಸ ಇವತ್ತು ಹರಳೆಣ್ಣೆಗೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಲೆಗೆ ಮತ್ತು ಮೈ ಕೈಗೆಲ್ಲ ಎಣ್ಣೆ ಹಚ್ತಾ ಇದ್ದೀನಿ. ಯುಗಾದಿ ಹಬ್ಬಕ್ಕಂತೂ ಎಣ್ಣೆ ಹಚ್ಕೊಳ್ಳೇಬೇಕು. ಎಣ್ಣೆ ಹಚ್ತಿದ್ದು ಸ್ನಾನನೇ ಮಾಡಲ್ಲ. ಯುಗಾದಿ ಹಬ್ಬದ ದಿವಸ ಹರಳೆಣ್ಣೆ ತಲೆಗೆ ಮೈ ಕೈಗೆಲ್ಲ ಒಂದು ಸ್ವಲ್ಪ ಹಚ್ಕೊಂಡು ಬೆಳಗ್ಗೆ ಬಿಸಿಲಿರುತ್ತಲ್ಲ, ಆ ಬಿಸಿಲಲ್ಲಿ ಒಂದು 5ರಿಂದ 10 ನಿಮಿಷ ನಿಂತ್ಕೊಂಡು ಆಮೇಲೆ ಸ್ನಾನ ಮಾಡ್ಕೋಬೇಕು ಯುಗಾದಿ ಹಬ್ಬದ ದಿವಸ. ನಾನು ಸಹ ನನ್ನ ಮಗಳಿಗೆ ಎಣ್ಣೆ ಹಚ್ತಾ ಇದ್ದೀನಿ. ನಮ್ಮ ಅತ್ತೆ ಮನೆಗೆ ಹೋಗಿದ್ರೆ ನಮ್ಮ ಅತ್ತೆ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿ ಮೈ ಕೈಗೆಲ್ಲ ತಿಕ್ಕಿ ಬಿಸಿಲಲ್ಲಿ ನಿಲ್ಲಿಸಿ ಆಮೇಲೆ ಅವರೇ ಸ್ನಾನ ಮಾಡಿಸಿರೋರು. ಸ್ವಲ್ಪ ತಲೆಗೆ ಹರಳೆಣ್ಣೆ ಹಚ್ಕೊಂಡು ಒಂದು ಅರ್ಧ ಅವರ್ ಬಿಟ್ಟು ಆಮೇಲೆ ಸ್ನಾನ ಮುಗಿಸ್ಕೊಂಬಂದು ಹೊಸ್ಲಿಗೆ ರಂಗೋಲಿ ಹಾಕಿರಲಿಲ್ಲ. ಮನೆಯೆಲ್ಲ ಒರೆಸಿಟ್ಟಿದ್ದೆ. ಹೊಸ್ಲಿಗೆ ರಂಗೋಲಿ ಹಾಕೋಣ ಅಂತೇಳಿ ಹೊಸ್ಲಿಗೆ ರಂಗೋಲಿ ಹಾಕಿ ಬಾಗಿಲಲ್ಲಿ ಒಂದು ಚಿಕ್ಕದು ರಂಗೋಲಿ ಹಾಕಿದೆ. ಕಲರ್ ಏನು ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ಕೆಮ್ಮಣ್ಣಿಂದ ಸೈಡಲ್ಲಿ ರಂಗೋಲಿ ಹಾಕ್ಕೊಂಡು ಬಾಗಿಲಿಗೆಲ್ಲ ಹೂವು ಹಾಕಿ ದೇವ್ರ ಮನೆಯೆಲ್ಲ ನೆನ್ನೆನೇ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೆ. ಹೂವು ಇಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ಯುಗಾದಿ ಹಬ್ಬಕ್ಕೆ ಮೇಯ್ನ್ ಅಂದರೆ ಬೇವು ಬೆಲ್ಲ ಅಲ್ವಾ. ಹೊಸ ವರ್ಷದಲ್ಲಿ ಯುಗಾದಿ ಹಬ್ಬದ ದಿವಸ ಬೇವು ಬೆಲ್ಲ ತಿಂದು ಎಷ್ಟೇ ಕಷ್ಟ ಸುಖ ಬಂದ್ರೂ ಅದನ್ನು ಸಮವಾಗಿ ಅನುಭವಿಸ್ಬೇಕು ಅಂತ, ಮತ್ತು ಸಮವಾಗಿ ಹಂಚ್ಕೋಬೇಕು ಕಷ್ಟ ಸುಖ ಅಂತ ನಾವು ಬೇವು ಬೆಲ್ಲ ತಿಂತೀವಿ. ಬೇವು ಬೆಲ್ಲನ ನಾನು ತಿಂದು ನಮ್ಮ ಹಸ್ಬೆಂಡ್ಗೂ ಸಹ ಕೊಟ್ಟೆ. ನನ್ನ ಮಗಳು ಸ್ನಾನ ಮುಗಿಸ್ಕೊಂಬಂದು ರೆಡಿ ಆಗ್ತಾಯಿದ್ಲು. ಅವಳು ಇನ್ನೂ ರೆಡಿ ಆಗಿರಲಿಲ್ಲ. ಅವಳು ಪೂಜೆ ಮಾಡಿ ಆಮೇಲೆ ತಿಂತೀನಿ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮುಗಿಸಿ ಹೋಳಿಗೆ ಮಾಡೋದಕ್ಕೆ ಅಂತ ಕಿಚನ್ನಿಗೆ ಬಂದೆ. ಕಣಕ ಆಲ್ರೆಡಿ 2 ಅವರ್ ನೆನೆಸಿರೋದ್ರಿಂದ ಚೆನ್ನಾಗಿ ಮೈದಾ ಹಿಟ್ಟು ನೆಂದಿತ್ತು. ಒಂದು 2 ನಿಮಿಷ ಕಣಕನ ಈ ರೀತಿ ನಾದ್ಕೊಂಡಿದ್ದಾದಮೇಲೆ ಮೈದಾ ಹಿಟ್ಟು ರೆಡಿಯಾಗಿದೆ. ನಾವು ಮೈದಾ ಹಿಟ್ಟನ್ನು ಎಳೆದಾಗ ಅದು ಕಟ್ಟಾಗಲಿಲ್ಲ ಅಂದರೆ ಮೈದಾ ಹಿಟ್ಟು ಚೆನ್ನಾಗಾಗಿದೆ ಅಂತ. ಮೈದಾ ಹಿಟ್ಟು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಹೂರ್ಣಕ್ಕೆ ನಾನು ಕೊಬ್ಬರಿ ಹಾಕಿಟ್ಟಿದ್ದೆ. ಆ ಕೊಬ್ಬರಿನ ಮಿಕ್ಸ್ ಮಾಡಿಕೊಂಡು ಫಸ್ಟು ಉಂಡೆಗಳನ್ನ ಮಾಡಿಟ್ಕೊಂಬಿಡ್ತೀನಿ. ಹೂರ್ಣ ಉಂಡೆಗಳನ್ನ ಮಾಡಿಟ್ಕೊಂಬಿಟ್ರೆ ಹೋಳಿಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಒಂದೇ ಸಲ ಒಂದು 20 ಹೋಳಿಗೆ ಮಾಡಿಟ್ಕೊಂಬಿಡೋಣ ಅಂತ ಹೇಳಿ ಫಸ್ಟು ಉಂಡೆಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಹೂರ್ಣ ಉಂಡೆಗಳನ್ನ ಮೊದಲೆಲ್ಲ ಮೈದಾ ಹಿಟ್ಟು ಚೆನ್ನಾಗಿ ನಾರು ಬಂದಿಲ್ಲ ಅಂದರೆ ಒರಳು ಕಲ್ಲು ಇರುತ್ತಲ್ಲ, ಒರಳು ಕಲ್ಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಒರಳು ಕಲ್ಲಿಂದ ಒಂದು 2 ನಿಮಿಷ ಅಥವಾ ಒಂದು 5 ನಿಮಿಷ ಕುಟ್ಟೋರು. ಒರಳು ಕಲ್ಲಲ್ಲಿ ಹಾಕಿ ಕುಟ್ಟೋದ್ರಿಂದ ಮೈದಾ ಚೆನ್ನಾಗಿ ಅದು ನಾರು ಬರ್ತಾಯಿತ್ತು. ಇವಾಗ ಎಲ್ಲರ ಹತ್ರನೂ ಒರಳು ಕಲ್ಲು ಇರಲ್ಲ, ಸೊ ಕೈಯಲ್ಲೇ ಈ ರೀತಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನಾವು ಗ್ರೈಂಡ್ರ್ ಇದ್ದರೆ ಗ್ರೈಂಡ್ರಿಗೆ ಹಾಕ್ಬಿಟ್ಟು ಮೈದಾ ಹಿಟ್ಟನ್ನು ನಾದ್ಕೋಬೋದು, ಮಿಕ್ಸ್ ಮಾಡ್ಕೋಬೋದು. ಸೊ ಮೈದಾ ಹಿಟ್ಟಾಯಿತು, ಹೂರ್ಣ ಉಂಡೆಗಳನ್ನ ಮಾಡ್ಕೊಂಡಿದ್ದಾಯಿತು. ಈ ರೀತಿ ಆಯಿಲ್ ಪೇಪರ್ ತೊಗೊಂಡಿದ್ದೀನಿ. ನಾವು ಒಬ್ಬಟ್ಟು ಪೇಪರ್ ಇದ್ದರೆ ಒಬ್ಬಟ್ಟು ಪೇಪರ್ ತೊಗೊಂಡು ಅದರಲ್ಲಾದರೆ ಇನ್ನೂ ಈಸಿ ಆಗುತ್ತೆ. ಹಾಗೆಯೇ ಡೈರೆಕ್ಟಾಗಿ ನಾವು ಹೆಂಚು ಮೇಲೆ ಹಾಕ್ಕೋಬೋದು. ಮೈದಾ ಹಿಟ್ಟನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅಗಲ ಮಾಡ್ಕೊಂಡು ಹೂರ್ಣ ಇಟ್ಟು ನಾನಿಲ್ಲಿ ಈ ರೀತಿ ಉಂಡೆಗಳನ್ನ ಮಾಡಾದರೂ ಇಟ್ಕೋಬೋದು. ಉಂಡೆ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಕೈಯಲ್ಲಾದರೂ ತಟ್ಕೋಬೋದು. ಇಲ್ಲಾಂದರೆ ಈ ರೀತಿ ಸ್ಯಾರಿ ಕವರ್ ಇರುತ್ತಲ್ಲ, ಸ್ಯಾರಿ ಕವರ್ನ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ಟಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಹಾಗೆಯೇ ಆ ಸ್ಯಾರಿ ಕವರ್ನ ಕ್ಲೀನ್ ಮಾಡ್ಕೊಂಡು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಈಸಿಯಾಗಿ ನಾವು ಹೋಳ್ಗೆನ ಮಾಡ್ಕೋಬೋದು. ಸ್ಯಾರಿ ಕವರಿಂದ ಕೈಯಲ್ಲಿ ತಟ್ಟೋದು ಕಷ್ಟ ಅನ್ನೋರು ಈ ರೀತಿ ಸ್ಯಾರಿ ಕವರ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಹೋಳ್ಗೆನ ತಟ್ಕೋಬೋದು. ಸ್ಯಾರಿ ಕವರಿಂದ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಮೇಲೆ ಇರೋ ಕವರ್ನ ಈ ರೀತಿ ತೆಗೆದುಬಿಟ್ಟು ಕೈಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವು ತಟ್ಕೊಂಡಿರೋ ಹೋಳ್ಗೆನ ಈ ರೀತಿ ಕೈಗೆ ತಕ್ಕೊಂಡು ನಾವು ಹೆಂಚು ಚೆನ್ನಾಗಿ ಕಾದಿರುತ್ತಲ್ಲ, ಹೆಂಚಿನ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಹೋಳ್ಗೆನ ಹಾಕ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಆಗಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ನಾವು ಆಲ್ರೆಡಿ ತಟ್ಟಕ್ಕೆ ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ, ಆ ಎಣ್ಣೆನೇ ಸಾಕಾಗುತ್ತೆ. ಹೋಳ್ಗೆ ಬೇಯಿಸೋದಕ್ಕೆ ತುಂಬ ಎಣ್ಣೆ ಬೇಕಾಗಲ್ಲ. ಸ್ಟಾರ್ಟಿಂಗ್ ಒಂದು 2-3 ನಾವು ಹೋಳ್ಗೆ ಬೇಯಿಸ್ಕೊಳ್ಳುವಾಗ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು 2 ಸೈಡು ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ ಆಗುತ್ತೆ. ಇಷ್ಟು ಮಾಡೋ ಹೋಳಿಗೆನ ನಾವು ದೇವ್ರ ಹತ್ರ ಇಟ್ಟು ಪೂಜೆಗೆ ಅಂತ ಇಡ್ತೀನಿ. ಪೂಜೆಗೆ ಇಟ್ಟಿದ್ದಾದಮೇಲೆ ನಾವು ಹೋಳಿಗೆನ ಹಸುಗಳಿದ್ರೆ ಮನೆ ಹತ್ರ ಹಸು ಕೊಟ್ಟರೆ ಒಳ್ಳೆಯದು. ಹಳ್ಳಿಗಳಲ್ಲಿ ಹಬ್ಬದ ದಿವಸ ಹೋಳಿಗೆ ಮಾಡಿದಾಗ ಮೊದಲು ಹೋಳಿಗೆನ ದೇವ್ರ ಮುಂದೆ ಇಟ್ಟು ಅದನ್ನು ಹಸುಗಳಿಗೆ ಕೊಟ್ಟು ನಂತರನೇ ಮನೆಯಲ್ಲಿ ಊಟ ಮಾಡ್ತಾರೆ.
ಹೂರ್ಣದ ಉಂಡೆಗಳನ್ನೆಲ್ಲ ಮಾಡಿಟ್ಟಿದ್ದನ್ನೆಲ್ಲ ನಾನು ಹೋಳಿಗೆ ಮಾಡ್ಕೊಂಡಿದ್ದಾದಮೇಲೆ ರಸಮ್ಗೆ ಒಗ್ಗರಣೆ ಹಾಕ್ಕೊಂಡಿರಲಿಲ್ಲ. ರಸಮ್ಗೆ ಒಗ್ಗರಣೆ ಹಾಕ್ಕೊಂಡು ಬೋಂಡಕ್ಕೆ ಅಂತ ಕಲಸಿಟ್ಟಿದ್ದೆ. ಮಧ್ಯಾಹ್ನಕ್ಕೆ ಬೋಂಡ ಮಾಡೋಣ, ನಮ್ಮ ಹಸ್ಬೆಂಡು ಬಜ್ಜಿ ತಿನ್ನಲ್ಲ, ಮೆಣಸಿನ್ಕಾಯಿ ಬಜ್ಜಿ, ಅದಕ್ಕೋಸ್ಕರ ಬೋಂಡ ಮಾಡೋಣ ಅಂತ ಹಿಟ್ಟನ್ನು ಕಲಸಿಟ್ಟಿದ್ದೆ. ಹಿಟ್ಟನ್ನು ಕಲಿಸ್ಕೊಂಡು ಒಂದು ಸೈಡಲ್ಲಿ ಬೋಂಡ ಮಾಡಿಕೊಂಡು ಇನ್ನೊಂದು ಸೈಡಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ರಸಮ್ಗೆ ಒಗ್ಗರಣೆ ಹಾಕೋಬೇಕಾದ್ರೆ ಸಾಸಿವೆ ಒಗ್ಗರಣೆಗೆ ನಾವು ಲಾಸ್ಟಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿಗೆ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಸೈಡಲ್ಲಿ ಇನ್ನೊಂದು ಸ್ವಲ್ಪ ಬೋಂಡ ಹಿಟ್ಟಿತ್ತು, ಆ ಬೋಂಡ ಹಿಟ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಬೋಂಡನ ಮಾಡಿಕೊಂಡೆ. ಬೋಂಡ ಮಾಡ್ಕೊಂಡಿದ್ದಾದಮೇಲೆ ಮಧ್ಯಾಹ್ನ ಊಟಕ್ಕೆ ರಸಮು, ಒಬ್ಬಟ್ಟು ಎಲ್ಲ ರೆಡಿ ಆಯಿತು. 3 ಜನ ಕೂತು ಊಟ ಮಾಡಿದ್ವಿ. ರಸಮ್ ಜೊತೆ ನಾವು ತಿನ್ನಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಒಬ್ಬಟ್ಟು ರಸಮ್ಗೆ ಸಖತ್ ಟೇಸ್ಟಿಯಾಗಿರುತ್ತೆ. ಜೊತೆಗೆ ನಂಚ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಹೆಸರುಬೇಳೆನೂ ಸಹ ಮಾಡ್ಕೊಂಡಿದ್ದೆ. ಹೆಸರುಬೇಳೆ, ಬೋಂಡ, ಒಬ್ಬಟ್ಟು, ಹಬ್ಬದ ಊಟ ಮಾಡಿದ್ವಿ. ಊಟ ಮುಗಿಸಿ ಎಲ್ಲ ಕೆಲಸನೂ ಮಾಡಿಕೊಂಡು ಸಂಜೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಪೂಜೆ ನನ್ನ ಮಗಳು ಮಾಡ್ತೀನಿ ಅಂದಳು. ಅವಳು ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ಲು. ಸಂಜೆ ಪೂಜೆ ಮಾಡಿದ್ದಾದಮೇಲೆ ಮನೆಯಲ್ಲಿ ಧೂಪ ಹಾಕಿರಲಿಲ್ಲ, ನಾನು ಮನೆಯಲ್ಲಿ ಧೂಪ ಹಾಕಿದೆ. ಸಂಜೆ ಹೊತ್ತು ಒಂದು 5 ಗಂಟೆ 6 ಗಂಟೆ ಹಾಕಿ ಮನೆಯಲ್ಲಿ ಧೂಪ ಹಾಕೋದ್ರಿಂದ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇದ್ರೂ ಸಹ ಮನೆಯಲ್ಲಿ ಬರಲ್ಲ. ಸೋಮವಾರ, ಶುಕ್ರವಾರ ಅಥವಾ ಹಬ್ಬದ ದಿವಸ ನಾವು ಈವ್ನಿಂಗು ಬೆಳಗ್ಗೆ ಹೊತ್ತು ಧೂಪ ಹಾಕೋದ್ರಿಂದ ತುಂಬ ಒಳ್ಳೆಯದು ಮನೆಯಲ್ಲಿ. ಮನೆಯಲ್ಲಿ ಧೂಪ ಹಾಕಿದ್ದಾದಮೇಲೆ ಈವ್ನಿಂಗು ಮಧ್ಯಾಹ್ನ ಊಟ ಮಾಡಿದ ಪಾತ್ರೆಗಳೆಲ್ಲ ಹಾಗೆ ಇತ್ತು. ರಸಮ್ಮು, ಹೋಳಿಗೆ ಎಲ್ಲ ಮಾಡಿದ್ನಲ್ಲ, ಆ ಪಾತ್ರೆಗಳೆಲ್ಲ ಹಾಗೆ ಸಿಂಕಲ್ಲಿ ಹಾಕಿಟ್ಟಿದ್ದೆ. ಪಾತ್ರೆಗಳೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡೆ, ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನೈಟು ಊಟಕ್ಕೆ ಮಧ್ಯಾಹ್ನ ಬೋಂಡ ಮಾಡಿದ್ನಲ್ಲ, ಒಂದು ಸ್ವಲ್ಪ ಬಜ್ಜಿ ಮಾಡೋಣ ಅಂತೇಳಿ ಮೆಣಸಿನ್ಕಾಯಿ ಬಜ್ಜಿ ತರಿಸಿದ್ದೆ. ಬಜ್ಜಿ ಮೆಣಸಿನ್ಕಾಯಿನ ಹಾಗೆ ತಿನ್ನೋದಕ್ಕಿಂತ ಬಜ್ಜಿ ಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಈರುಳ್ಳಿ, ಕ್ಯಾರೆಟು, ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ಚಾಟ್ ಥರ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬಜ್ಜಿ ಮೆಣಸಿನ್ಕಾಯಿ ಮಾಡಿ ಅದನ್ನ ಕಟ್ ಮಾಡಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕ್ಯಾರೆಟು, ನಿಂಬೆಹಣ್ಣು ಹಾಕ್ಕೊಂಡು ತಿಂದ್ವಿ. ಊಟ ಆಯಿತು. ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ದಿವಸ ಊರಿಗೆ ಹೋಗೋಣ ಅಂದ್ಕೊಂಡ್ವಿ. ಶುಕ್ರವಾರ ನನ್ನ ಮಗಳು ಕಾಲೇಜ್ ಇತ್ತು. ಕಾಲೇಜ್ ಮುಗಿಸ್ಕೊಂಡು ಸ್ಯಾಟರ್ಡೇ ಈವ್ನಿಂಗು ನಮ್ಮಮ್ಮ ಮನೆಗೆ ಹೋದ್ವಿ. ನಾನು, ನನ್ನ ಮಗಳು, ನನ್ನ ಸಿಸ್ಟರ್ ಮಕ್ಕಳು, ನಮ್ಮಪ್ಪ ನಮ್ಮಮ್ಮ ಎಲ್ಲ ಊರಲ್ಲಿ ಹೊಸ್ದಾಡ್ಕೆ ಮಾಡೋಣ ಅಂತ ಹೇಳಿ ನಮ್ಮಮ್ಮ ಮುನೇಶ್ವರನಿಗೆ ಪೂಜೆ ಮಾಡಿ ಅಲ್ಲಿ ಕೋಳಿ ಕುಯ್ತೀನಿ ಅಂತ ಮೊಕ್ಕೊಂಡಿದ್ರಂತೆ. ಸೊ ಅದಕ್ಕೆ ನಾವು ಹೊಸ್ದಾಡ್ಕೆ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಊರಿಗೆ ಹೋಗಿದ್ವಿ, ನಮ್ಮಮ್ಮ ಊರಿಗೆ. ನಮ್ಮಮ್ಮ ಊರಲ್ಲಿ ಮುನೇಶ್ವರನ ದೇವಸ್ಥಾನಕ್ಕೆ, ದಂಡಮನ್ ದೇವರಿಗೆ ಎಲ್ಲ ಪೂಜೆ ಮಾಡಿ ಅಲ್ಲಿ ದೇವ್ರ ಮುಂದೆ ಕೋಳಿ ಕುಯ್ದು ಮನೆಗೆ ತೊಗೊಂಡೋಗಿ ಅದನ್ನು ಅಡುಗೆ ಮಾಡಿ ನಾವು ಹಬ್ಬದ ಹೊಸ್ದಾಡ್ಕನ್ನು ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಅಡುಗೆಗೆ ಅಂತೇಳಿ ಚಿಕನ್ ಸಾಂಬಾರು, ಚಿಕನ್ ಫ್ರೈ, ಮಟನ್ ಸಾಂಬಾರು, ಅನ್ನ ಸಾಂಬಾರೆಲ್ಲ ಮಾಡಿ ನಾವು ಹೊಸ್ದಾಡ್ಕನ್ನು ಸೆಲೆಬ್ರೇಟ್ ಮಾಡಿದ್ವಿ. ಈ ರೀತಿ ಎಲ್ಲರೂ ಸೇರಿ ಹಬ್ಬ ಮಾಡೋದೇ ಒಂಥರ ಚೆಂದ. ಅಮ್ಮ ಮನೆಯಲ್ಲಾಗಲಿ ಅತ್ತೆ ಮನೆಯಲ್ಲಾಗಲಿ ಎಲ್ಲರೂ ಸೇರಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರೆ ಒಂಥರ ಖುಷಿ ಆಗುತ್ತೆ. ಮನೆಯಲ್ಲಾದರೆ ನಾನು, ನಮ್ಮ ಹಸ್ಬೆಂಡು, ನನ್ನ ಮಗಳು 3 ಜನ ಕೂತು ಊಟ ಮಾಡೋದು. ಸಿಂಗಲ್ ಫ್ಯಾಮಿಲಿಯವ್ರಿಗೆ ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅಟ್ಲೀಸ್ಟು ಹಬ್ಬಗಳ ದಿವಸ ಆದ್ರೂ ಎಲ್ಲರೂ ಸೇರಿ ಹಬ್ಬ ಸೆಲೆಬ್ರೇಟ್ ಮಾಡೋದು. ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಎಲ್ಲರೂ ಸೇರಿ ಈ ರೀತಿ ಖುಷಿಪಟ್ಟು ಮಾತಾಡಿಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.